ಆತ್ಮೀಯರೆಲ್ಲರಿಗೂ ನಮಸ್ಕಾರಗಳು. ಈ ಒಂದು 2024ರಲ್ಲಿ ಏನು ಚುನಾವಣೆಗಳು ನಡೀತಾ ಇವೆ, ಈ ಒಂದು ಚುನಾವಣೆಗೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗವು ಒಂದಿಷ್ಟು ಸಿದ್ಧತೆಗಳನ್ನು ಮಾಡ್ತಾ ಇದೆ. ಸೊ ಏನು ಸಿದ್ಧತೆ ಅಂತ ಬಂದಾಗ ಈ ಚುನಾವಣೆ ಕಾರ್ಯದಲ್ಲಿ ವಿವಿಧ ಇಲಾಖೆಗಳಿಂದ ಎಲ್ಲ ಸಿಬ್ಬಂದಿಗಳು ಕೂಡ ಚುನಾವಣೆ ಕಾರ್ಯವನ್ನು ಮಾಡಬೇಕಾಗತ್ತೆ. ಸೊ ಚುನಾವಣೆ ಕಾರ್ಯ ಅಂತ ಬಂದಾಗ PRO ಇರ್ಬೋದು, APRO ಇರ್ಬೋದು, PO ಆಗಿರ್ಬೋದು, BLO ಇರ್ಬೋದು, ಸೆಕ್ಟರ್ ಆಫೀಸರ್ ಇರ್ಬೋದು, ಮಾಸ್ಟರ್ ಟ್ರೈನರ್ ಇರ್ಬೋದು, ರೂಟ್ ಆಫೀಸರ್ ಇರ್ಬೋದು, ಟೆಕ್ನಿಕಲ್ ಅಸಿಸ್ಟೆಂಟ್ ಇರ್ಬೋದು. ಸೊ ವಿವಿಧ ಹುದ್ದೆಗಳಲ್ಲಿ ವಿವಿಧ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥ ಸಿಬ್ಬಂದಿಗಳು ಕಾರ್ಯವನ್ನು ಮಾಡಬೇಕಾಗತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಏನಾಗುತ್ತೆ ಅಂದರೆ ಒಂದಿಷ್ಟು ತಪ್ಪುಗಳಾಗುತ್ತೆ. ಹೇಗೆಂದರೆ ಇಲ್ಲಿ PRO ಆರ್ಡರ್ ಕೂಡ ಬಂದಿರುತ್ತೆ, ಜೊತೆಯಲ್ಲಿ ಅವರು ಮಾಸ್ಟರ್ ಟ್ರೈನರ್ ಆಗಿರ್ತಾರೆ. ಇಲ್ಲಿ PRO ಆರ್ಡರ್ ಬಂದಿರುತ್ತೆ, ಅಲ್ಲಿ ಸೆಕ್ಟರ್ ಆಫೀಸರ್ ಕೂಡ ಆಗಿರ್ತಾರೆ. ಸೊ ಈ ರೀತಿ ಓವರ್ಲ್ಯಾಪ್ ಆರ್ಡರ್ಸ್ ಬಂದಾಗ ಏನಾಗುತ್ತೆ ಅಂದರೆ ಮುಂದೆ ಎಲೆಕ್ಷನ್ ಡೇಟ್ನಂದು ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಒಂದಿಷ್ಟು ಕಷ್ಟ ಆಗ್ತದೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಎಲ್ಲ ಗೊಂದಲಗಳನ್ನು ಅವಾಯ್ಡ್ ಮಾಡುವ ನಿಟ್ಟಿನಲ್ಲಿ ಚುನಾವಣಾ ಆಯೋಗವು ಪ್ರತಿಯೊಂದು ಕಚೇರಿಯಲ್ಲಿ ಕರ್ತವ್ಯ ಮಾಡ್ತಿರುವಂಥ ಸಿಬ್ಬಂದಿಗಳ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡುವಂಥ ಕಾರ್ಯಕ್ಕೆ ಮುಂದಾಗಿದೆ. ಈ ಒಂದು ವಿಡಿಯೋದಲ್ಲಿ ನಾವು ವಿಶೇಷವಾಗಿ ನಮ್ಮ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಥವಾ ಇನ್ನು ಪ್ರೌಢಶಾಲೆ ಅಂತ ಬಂದಾಗ ಪ್ರೌಢಶಾಲೆ ಮುಖ್ಯ ಗುರುಗಳ ಅಡಿಯಲ್ಲಿ ಬರುವಂತಹ ಶಿಕ್ಷಕರ ಒಂದು ಮಾಹಿತಿ ಇರಬಹುದು. ಇನ್ನು ಪ್ರಾಥಮಿಕ ಶಿಕ್ಷಕರು ಅಂತ ಬಂದಾಗ BO ಕಚೇರಿಯ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಪ್ರೈಮರಿ ಟೀಚರ್ಸ್ ಮಾಹಿತಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಸೊ ಮಾಹಿತಿ ಅಪ್ಡೇಟ್ ಅಂತ ಬಂದಾಗ ಏನೇನಾಗುತ್ತೆ ಅಂದರೆ ನಾವು ಒಬ್ಬ ಸಿಬ್ಬಂದಿಯ ವೋಟಿಂಗ್ ಕಾನ್ಸ್ಟಿಟ್ಯೂನ್ಸಿ ಯಾವುದು, ಒಬ್ಬ ಸಿಬ್ಬಂದಿಯ ವರ್ಕ್ ಮಾಡ್ತಿರುವಂಥ ಕಾನ್ಸ್ಟಿಟ್ಯೂನ್ಸಿ ಯಾವುದು. ಸೊ ಯಾಕೆ ಮಾಹಿತಿ ಬೇಕಾಗುತ್ತೆ ಅಂದರೆ ಇವುಗಳ ಹೊರತುಪಡಿಸಿ ಅಲ್ಲಿ ವರ್ಕನ್ನು ಬೇರೆ ಪ್ಲೇಸಿಗೆ ವರ್ಕನ್ನು ಹಾಕಬೇಕಾಗುತ್ತೆ, ಎಲೆಕ್ಷನ್ ಆರ್ಡರ್ಸ್ ಹಾಕಬೇಕಾಗತ್ತೆ. ಜೊತೆಯಲ್ಲಿ ಚುನಾವಣೆಯಲ್ಲಿ ಕೆಲಸ ಮಾಡಿದಾಗ ಏನೊಂದು ಅಮೌಂಟ್ ಬರುತ್ತೆ ಅದನ್ನು K2 ಮುಖಾಂತರ ಒಂದು ಟ್ರಾನ್ಸ್ಫರ್ ಮಾಡುವಂಥ ಒಂದಿಷ್ಟು ಸಿದ್ಧತೆ ಕೂಡ ಚುನಾವಣಾ ಆಯೋಗ ಮಾಡಿಕೊಂಡಿದೆ. ಇದರ ಜೊತೆಯಲ್ಲಿ ಏನಂದರೆ ಒಬ್ಬ ಸಿಬ್ಬಂದಿಯ ಒಂದು ಎಲೆಕ್ಷನ್ ID ಕಾರ್ಡ್ ಏನಿರುತ್ತೆ ಅದರಲ್ಲಿ ಭಾಗ ಸಂಖ್ಯೆ ಮತ್ತು ಸೀರಿಯಲ್ ನಂಬರ್ಗಳನ್ನು ನಮೂದಿಸುವಂಥದ್ದು. ಸೊ ಮತ್ತು ಆ ಒಂದು ಚುನಾವಣೆ ಅಧಿಕಾರಿಗಳೇನಾಗಿ ಕರ್ತವ್ಯ ಮಾಡ್ತಾ ಇರ್ತೀರಿ, ನಿಮ್ಮ ಬೇಸಿಕ್ ಡೀಟೇಲ್ಸ್ ಇರ್ಬೋದು, ಒಂದು ಕಚೇರಿಯ ಒಂದು ವಿಳಾಸ ಆಗಿರ್ಬೋದು. ಸೊ ಕಂಪ್ಲೀಟ್ ಆಗಿರುವಂಥ ಸಮಗ್ರ ಮಾಹಿತಿಯನ್ನು ಚುನಾವಣಾ ಆಯೋಗವು ಕಲೆಕ್ಟ್ ಮಾಡ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ ವಿಡಿಯೋದಲ್ಲಿ ಯಾವ ರೀತಿ ನಮ್ಮ ಒಂದು ಕಚೇರಿಯ ನಮ್ಮ ಶಾಲೆಯ ಸಿಬ್ಬಂದಿಯ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು, ಏನೆಲ್ಲ ಒಂದು ತಪ್ಪುಗಳಾಗದ ಹಾಗೆ ನೋಡ್ಕೊಳ್ಬೇಕು, ಜೊತೆಯಲ್ಲಿ ಈ ಪ್ರೊಸೆಸ್ ಮುಗಿದ ಮೇಲೆ ಯಾವ ರೀತಿ ಒಂದು ರಿಪೋರ್ಟ್ಗಳನ್ನು PDF ರೂಪದಲ್ಲಿ ನಾವು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕು, ಜೊತೆಯಲ್ಲಿ ಅದನ್ನು ಹೇಗೆ ಸಲ್ಲಿಸಬೇಕು. ಸೊ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗ್ತೇವೆ. ಸೊ ಆದಮೇಲೆ ಇಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀವಿ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಆ ಲಿಂಕನ್ನು ಕ್ಲಿಕ್ ಮಾಡಿದಾಗ ನೇರವಾಗಿ ಎಲೆಕ್ಷನ್ ಡಾಟಾ ಅಪ್ಡೇಷನ್ ಆ್ಯಪ್ ಅಂತ ಇದೆ. ಸೊ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಯೂಸರ್ ನೇಮ್ ಇದೆ. ಯೂಸರ್ ನೇಮ್ ಅಂತ ಬಂದಾಗ ಇಲ್ಲಿ ಸಾಮಾನ್ಯವಾಗಿ ಯೂಸರ್ ನೇಮ್ ಏನಿರುತ್ತೆ ಅಂದರೆ ಆ ಕಚೇರಿಯ ಆ DDO ಅವರವರ HRMS DDO ಕೋಡ್, K2 DDO ಕೋಡ್ ಅಲ್ಲ, HRMSನ ಒಂದು DDO ಕೋಡ್ ಇರುತ್ತೆ. ಇನ್ನು ಪಾಸ್ವರ್ಡ್ ಅಂತ ಬಂದಾಗ ಆ ಮುಖ್ಯ ಗುರುಗಳ ಅಥವಾ ಆ DDO ಅವರವರ ಒಂದು ಮೊಬೈಲ್ ನಂಬರೇ ಪಾಸ್ವರ್ಡ್ ಆಗಿರುತ್ತೆ. ಸರ್ ಈ ವಿಡಿಯೋದಲ್ಲಿ ನೀವು DDO ಕೋಡ್ ಅಂತ ಹೇಳ್ತಾ ಇದ್ದೀರಿ, ಮೊಬೈಲ್ ನಂಬರ್, ಅವು ಎರಡನ್ನ ಎಂಟ್ರಿ ಮಾಡಿ ಯಾರಾದರೂ ಲಾಗಿನ್ ಆಗ್ಬೋದಲ್ವಾ? ಸೊ ಮಾಹಿತಿ ಡಾಟಾ ಅಪ್ಡೇಟ್ ಮಾಡುವಲ್ಲಿ ತಪ್ಪಾಗ್ಬೋದಲ್ವಾ ಅಂದರೆ ಖಂಡಿತ ಆಗೋದಿಲ್ಲ. ಯಾಕಂದರೆ DDO ಕೋಡ್ ಗೊತ್ತಿರ್ಬೋದು, HM ಮೊಬೈಲ್ ನಂಬರ್ ಗೊತ್ತಿರುತ್ತೆ, ಅಥವಾ DDO ಅವರ ಮೊಬೈಲ್ ನಂಬರ್ ಗೊತ್ತಿದ್ರು ಕೂಡ ನೀವು ಲಾಗಿನ್ ಆಗುವಾಗ ಒಂದು OTP DDO ಅವರವರಿಗೆ ಹೋಗುತ್ತೆ. ಸೊ DDO ಅವರಿಗೆ ಹೋಗಿರುವಂಥ OTPನ ಎಂಟ್ರಿ ಮಾಡಿದಾಗ ಮುಂದಿನ ಪ್ರೊಸೆಸ್ ಕಂಟಿನ್ಯೂ ಆಗೋದ್ರಿಂದ ಯಾವುದೇ ರೀತಿಯ ಇಲ್ಲಿ ತಪ್ಪುಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ಭಾಳ ಕ್ಲಿಯರ್ ಆಗಿರುವಂಥದ್ದು. ಸೊ ಯೂಸರ್ ನೇಮ್ ಏನಿದೆ ನಿಮ್ಮ ಒಂದು DDO HRMSನ ಒಂದು DDO ಕೋಡು, ಪಾಸ್ವರ್ಡ್ ಏನಿದೆ HM ಅವರ ಮೊಬೈಲ್ ನಂಬರ್ ಇದೆ. ಸೊ ಇಷ್ಟನ್ನು ನಾವು ಎಂಟ್ರಿ ಮಾಡಿ ಏನು ಮಾಡಬೇಕು, ಇಲ್ಲಿ ಸೈನ್ ಇನ್ ಎಂಬ ಆಪ್ಷನ್ಸನ್ನು ನಾವು ಬಳಸಬೇಕು. ಸೊ ಆದಮೇಲೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಲಾಗಿನ್ ಆದಾಗ ನಮಗೆ ಈ ರೀತಿಯ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಎಂಪ್ಲಾಯ್ ಅಪ್ಡೇಷನ್ ಸ್ಟೇಟಸ್ ಆಫ್ ಯುವರ್ ಆಫೀಸ್ ಅಂತ ಬರುತ್ತೆ. ಸೊ ಈ ರೀತಿ ಬಂದಾಗ ನಾವು ಪ್ರಥಮವಾಗಿ ಏನು ಮಾಡಬೇಕು ಅಂದರೆ ಇಲ್ಲಿ ಫಾರ್ಮ್ಸ್ ಅಂತ ಇದೆ, ಎರಡನೇದಾಗಿ ಹೋಮ್ ಇದೆ, ನೆಕ್ಸ್ಟು ಎಂಪ್ಲಾಯ್ ಲಿಸ್ಟ್ ಅಂತ ಇದೆ. ಸೊ ಎಂಪ್ಲಾಯ್ ಲಿಸ್ಟ್ ಅಂತ ನಾವು ಕ್ಲಿಕ್ ಮಾಡಬೇಕು. ಎಂಪ್ಲಾಯ್ ಲಿಸ್ಟ್ ಅಂತ ನಾವು ಕ್ಲಿಕ್ ಮಾಡಿದಾಗ ಈ ಕಚೇರಿಯಲ್ಲಿ ಅಥವಾ ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಸಿಬ್ಬಂದಿಗಳ ಪಟ್ಟಿ ಬರುತ್ತೆ. ಇಲ್ಲಿ ನೀವು ಆಲ್ ಎಂಪ್ಲಾಯ್ ಅಂತ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಈ ಒಂದು ಕ್ಲಿಕ್ ಮಾಡಿ ಸಬ್ಮಿಟನ್ನು ಕೊಡಬೇಕು. ಸೊ ಈ ರೀತಿ ನೀವು ಸಬ್ಮಿಟನ್ನು ಕೊಟ್ಟಾಗ ಏನಾಗುತ್ತೆ ಅಂದರೆ ಈ ಒಂದು ಕಚೇರಿ ಅಥವಾ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಎಲ್ಲ ಒಂದು ಸಿಬ್ಬಂದಿಯ ಒಂದು ಲಿಸ್ಟ್ ಬರ್ತದೆ ಇಲ್ಲಿ. ಸೊ ಈಗ ನಾವೇನು ಮಾಡಬೇಕಂದ್ರೆ ಯಾವ ಸಿಬ್ಬಂದಿಯ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗಿದೆ ಆ ಒಂದು ಸಿಬ್ಬಂದಿಯ ಹಿಂದ್ಗಡೆ ಸೆಲೆಕ್ಟ್ ಅಂತ ಇದೆ, ಆ ಸೆಲೆಕ್ಟ್ ಬ್ಲೂ ಕಲರ್ನಲ್ಲಿ ಆ ಸೆಲೆಕ್ಟ್ ಎಂಬ ಆಪ್ಷನ್ಸನ್ನು ನಾವು ಕ್ಲಿಕ್ ಮಾಡಬೇಕು. ಸೊ ಸೆಲೆಕ್ಟ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ ಎಂಪ್ಲಾಯ್ ಡೀಟೇಲ್ಸ್ ಬರುತ್ತೆ ಇಲ್ಲಿ. ಸೊ ಕೆಳಗಡೆ ನೋಡ್ತಾ ಹೋಗಬೇಕು. ಇಲ್ಲಿ ನಮಗೆ ವರ್ಕಿಂಗ್ ಆಫೀಸ್ ಆಲ್ರೆಡಿ ಇರ್ತದೆ, ಪೇ ಸ್ಕೇಲ್ ಇದೆ, ಪೇ ಸ್ಕೇಲ್ನಲ್ಲಿ ನೀವು ಚೇಂಜ್ ಮಾಡ್ಬೋದು. ಬೇಸಿಕ್ ಪೇ ಇದೆ, ಮೇಲ್ ಫಿಮೇಲ್ ಇದೆ, ವರ್ಕಿಂಗ್ ಕಾನ್ಸ್ಟಿಟ್ಯೂನ್ಸಿ ಇದೆ, ಹೋಮ್ ಅಥವಾ ರೆಸಿಡೆನ್ಸಿ ಕಾನ್ಸ್ಟಿಟ್ಯೂನ್ಸಿ ಇದೆ, ನೇಟಿವ್ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ವರ್ಕ್ ಡೇಸ್ ಆಲ್ರೆಡಿ ನೀವು ವರ್ಕ್ ಮಾಡಿರ್ತೀರಿ, ಏನಂತ ವರ್ಕ್ ಮಾಡಿದ್ದೀರಿ, ಮೊಬೈಲ್ ನಂಬರ್ ಇದೆ, ಎಪಿಕ್ ನಂಬರ್ ಇದೆ,
ಪಾರ್ಟ್ ನಂಬರ್, ಸೀರಿಯಲ್ ನಂಬರ್. ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂಥದ್ದು ಪಾರ್ಟ್ ನಂಬರು ಮತ್ತು ಸೀರಿಯಲ್ ನಂಬರ್. ಯಾಕಂದರೆ ಸೀರಿಯಲ್ ನಂಬರ್ನಲ್ಲಿ ಬದಲಾವಣೆ ಆಗ್ತಾ ಇದೆ. ಯಾಕಂದರೆ ಅಲ್ಲಿ ನಿಮ್ಮ ಒಂದು ವೋಟರ್ ಲಿಸ್ಟ್ನಲ್ಲಿ ಎಡಿಷನ್ ಆಗುತ್ತೆ, ಡಿಲೀಷನ್ ಆಗುತ್ತೆ. ಸೊ ಅಲ್ಲಿ ಸೀರಿಯಲ್ ನಂಬರಲ್ಲಿ ಚೇಂಜ್ ಆಗಿರುತ್ತೆ. ನಾವು ಹಳೆಯ ಒಂದು ಎಲೆಕ್ಷನ್ ಕಾರ್ಡನ್ನು ಇಟ್ಕೊಂಡು ಎಂಟ್ರಿ ಮಾಡಬಾರ್ದು. ನಿಮ್ಮಲ್ಲಿ ವೋಟರ್ ಅಂತ ಒಂದು ಆ್ಯಪ್ ಬರುತ್ತೆ. ಇಲ್ಲಿ ಆ ಒಂದು ಆ್ಯಪನ್ನು ಓಪನ್ ಮಾಡ್ಕೊಂಡು ನಿಮ್ಮ ಸೀರಿಯಲ್ ನಂಬರನ್ನು ಕನ್ಫರ್ಮ್ ಮಾಡ್ಕೊಂಡು ಎಂಟ್ರಿ ಮಾಡಿ. ಇದಾದ ಜೊತೆಯಲ್ಲಿ K2 ರೆಸಿಪೆಂಟ್ ID ಸರಿಯಾಗಿದ್ದಿಲ್ಲೋ ಅದನ್ನು ನೋಡ್ಕೊಳ್ಳಿ. ಇನ್ನು ಎಂಪ್ಲಾಯ್ ಸ್ಟೇಟಸ್ ಏನಿದೆ, ವರ್ಕಿಂಗು, ರಿಟೈರ್ಡು, ಡೆತ್ ಈ ರೀತಿ ಇದೆ, ಅದನ್ನು ವರ್ಕಿಂಗ್ ಅಂತ ಹಾಕ್ಕೊಳ್ಳಿ. ರಿಮಾರ್ಕ್ಸ್ನಲ್ಲಿ ಭಾಳ ಇಂಪಾರ್ಟೆಂಟು. ಸೊ ರಿಮಾರ್ಕ್ಸ್ ಅಂತ ಬಂದಾಗ ನೀವು ಏನಂತ ವರ್ಕ್ ಮಾಡ್ತಾ ಇದ್ದೀರಿ, ನೀವು ಆಲ್ರೆಡಿ ನೀವು ಏನಿದ್ದಾರೆ ಅಂದರೆ ಬೇರೆ ಬೇರೆ ವರ್ಕ್ ಇರುತ್ತೆ, ಲೀವ್ ಮೇಲೆ ಇರುತ್ತೆ. ಲಾಂಗ್ ಲೀವ್ ಇರ್ಬೋದು, ಸಸ್ಪೆನ್ಷನು, ಮ್ಯಾಟರ್ನಿಟಿ ಲೀವ್, ಫೀಡಿಂಗ್ ಬೇಬಿ, ಸೀರಿಯಸ್ ಹೆಲ್ತ್ ಇಶ್ಯೂ, ನೋಡಲ್ ಆಫೀಸರ್, BLO, FST ಟೀಮ್, PST ಟೀಮ್, SST ಟೀಮ್, ಅದರ್ ಎಲೆಕ್ಷನ್ ಡ್ಯೂಟೀಸು, ಮಾಸ್ಟರ್ ಟ್ರೈನರ್ಸು, ಪ್ರೆಗ್ನೆನ್ಸಿ. ಸೊ ಏನಿದೆ ಅದನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮಾಡಬೇಕು. ಕೆಲವೊಂದು ಸಿಬ್ಬಂದಿಗಳ ಒಂದಿಷ್ಟು ಕನ್ಫ್ಯೂಷನ್ ಆಗಿತ್ತು ಅಂದರೆ, ಸರ್ ರಿಮಾರ್ಕ್ಸ್ನಲ್ಲಿ ಈ ಒಂದು ಲಿಸ್ಟ್ ಏನಿದೆ ಕೆಳಗಡೆ ಇರುವಂಥ ಎಲೆಕ್ಷನ್ ಡ್ಯೂಟಿ, ಮಾಸ್ಟರ್ ಟ್ರೈನರ್, ಸೊ ಆ ರೀತಿ ಏನಾದರೂ ಕೆಲಸ ಮಾಡಲಿಕ್ಕೆ ಇಷ್ಟ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಇಷ್ಟ ಅಲ್ಲ, ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದರೆ ಹಾಕಬೇಕು. ಸೊ ಆ ರೀತಿ ಹಾಕೋದ್ರಿಂದ ನಿಮಗೆ ಎಲೆಕ್ಷನ್ ಡ್ಯೂಟಿ ಡುಪ್ಲಿಕೇಟ್ ಆಗಿ ಡಬಲ್ ಆಗಿ ಬರೋದು ತಪ್ತದೆ. ಇದು ಭಾಳ ಕ್ಲಿಯರ್ ಆಗಿರುವಂಥದ್ದು. ಇಷ್ಟೊಂದು ಮಾಡಿ ಅಪ್ಡೇಟ್ ಅಂತ ಮಾಡಬೇಕು. ಸೊ ಇದೇ ರೀತಿ ನಾವೇನು ಮಾಡಬೇಕು, ಈ ಒಂದು ಎಂಪ್ಲಾಯ್ ಲಿಸ್ಟ್ನಲ್ಲಿ ಬಂದಿರುವಂಥ ಪ್ರತಿಯೊಬ್ಬ ಎಂಪ್ಲಾಯರ್ ಅವರ ಮಾಹಿತಿಯನ್ನು ನಾವೇನು ಮಾಡಬೇಕು, ಅಪ್ಡೇಟ್ ಆಗುತ್ತೆ. ಸರ್ ನಮ್ಮಲ್ಲಿ ಸಿಬ್ಬಂದಿ ಇದ್ದಾರೆ, ಅವರ ಹೆಸರಿಲ್ಲ, ಹೇಗೆ ಮಾಡೋದು? ಸೊ ಹೇಗೆ ಮಾಡೋದು ಅಂದರೆ ಇಲ್ಲಿ ನೋಡಿ, ಎಂಪ್ಲಾಯ್ ಲಿಸ್ಟ್ ಕೆಳಗಡೆ ಆ್ಯಡ್ ನ್ಯೂ ಎಂಪ್ಲಾಯ್ ಅಂತ ಇದೆ. ಸೊ ಈ ಒಂದು ಆಪ್ಷನ್ಸ್ ಕ್ಲಿಕ್ ಮಾಡಿದಾಗ ನಮಗೆ ಎಂಟಿ ಆಗಿರುವಂಥ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನಾವು ಆ ಒಂದು ಎಂಪ್ಲಾಯರ್ ಅವರ ಎಲ್ಲ ಡೀಟೇಲ್ ಆಗಿರುವಂಥ ಮಾಹಿತಿಯನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ನಮ್ಮ ಎಂಪ್ಲಾಯ್ ಲಿಸ್ಟ್ನಲ್ಲಿ ಅವರು ಕೂಡ ಆ್ಯಡ್ ಆಗ್ತಾರೆ. ಸೊ ಸರಿ ಸರ್, ಎಲ್ಲ ಅಪ್ಡೇಷನ್ ವರ್ಕ್ ಕಂಪ್ಲೀಟ್ ಆಯಿತು. ರಿಪೋರ್ಟನ್ನು ಹೇಗೆ ಡೌನ್ಲೋಡ್ ಮಾಡಬೇಕು ಅಂತ. ಸೊ ಏನೆಲ್ಲ ರಿಪೋರ್ಟ್ ಮಾಡಬೇಕಂದ್ರೆ, ಒಂದು ಅಪ್ಡೇಟೆಡ್ ಎಂಪ್ಲಾಯ್ ಲಿಸ್ಟ್ ಅಂತ ಇದೆ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಆಮೇಲೆ ಎಂಪ್ಲಾಯ್ ಚೆಕ್ ಲಿಸ್ಟ್ ಅಂತ ಇದೆ ಎರಡನೇದು. ಸೊ ಅದನ್ನು ಎಕ್ಸಾಂಪಲ್ ಆಗಿ ಎಂಪ್ಲಾಯ್ ಚೆಕ್ ಲಿಸ್ಟ್ ಅಂತ ನಾವು ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಕನ್ಫ್ಯೂಷನ್, ಸರ್ ಇಲ್ಲಿ ಡೌನ್ಲೋಡ್ ಹೇಗೆ ಮಾಡ್ಬೋದು? ಡೌನ್ಲೋಡ್ ಚೆಕ್ ಲಿಸ್ಟ್ ಅಂತ ನೀವು ಕ್ಲಿಕ್ ಮಾಡಬೇಕು. ಸೊ ಡೌನ್ಲೋಡ್ ಚೆಕ್ ಲಿಸ್ಟ್ ಅಂತ ಕ್ಲಿಕ್ ಮಾಡಿದಾಗ ನಮಗೇನಾಗುತ್ತೆ, ಆಲ್ರೆಡಿ ಇದು ವರ್ಕ್ ಮಾಡುವಂಥದ್ದು ಎಲ್ಲ ವರ್ಕ್ ಕಂಪ್ಲೀಟ್ ಆದ ನಂತರ ಮಾಡಬೇಕು. ಸೊ ಡೌನ್ಲೋಡ್ ಚೆಕ್ ಲಿಸ್ಟ್ ಅಂತ ಬಂದಾಗ ನಮಗೇನಾಗುತ್ತೆ, ಈ ರೀತಿ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸರ್ ಇದನ್ನು ಪ್ರಿಂಟೌಟ್ ಹೇಗೆ ತೊಗೋಬೇಕು? ಎಲ್ಲೂ ಡೌನ್ಲೋಡ್ ಅಂತ ಆಪ್ಷನ್ಸ್ ಇಲ್ಲ. ಸೊ ಆದಮೇಲೆ ಇಲ್ಲಿ ನೋಡಿ ಪರ್ಪಲ್ ಕಲರ್ನಲ್ಲಿ ಒಂದಿದೆ, ನನ್ನ ಕರ್ಸರ್ ಅಬ್ಸರ್ವ್ ಮಾಡಿ. ಅಲ್ಲಿ ಪಕ್ಕದಲ್ಲಿ ಕ್ಲಿಕ್ ಮಾಡಿದರೆ ಕೆಳಗಡೆ PDF ಅಂತ ಬರುತ್ತೆ. ಆ PDF ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ PDFನಲ್ಲಿ ರಿಪೋರ್ಟ್ ಸಿಗುತ್ತೆ. ಸೊ ಇದೇ ರೀತಿ ಒಂದು ಅಪ್ಡೇಟೆಡ್ ಎಂಪ್ಲಾಯ್ ಲಿಸ್ಟು, ಎರಡನೇದು ಎಂಪ್ಲಾಯ್ ಚೆಕ್ ಲಿಸ್ಟು, ಆಮೇಲೆ ಎಂಪ್ಲಾಯ್ ಸಮ್ಮರಿ ರಿಪೋರ್ಟು. ಸೊ ಇಷ್ಟು 3 ರಿಪೋರ್ಟ್ಗಳನ್ನು ಡೌನ್ಲೋಡ್ ಮಾಡಿ ಮುಖ್ಯ ಗುರುಗಳು ಏನು ಮಾಡಬೇಕಾಗತ್ತೆ, ಅಥವಾ ಕಚೇರಿಯ ಸಿಬ್ಬಂದಿ ಇದು DDO ಏನಿರ್ತಾರೆ ನೋಡಿ, ಇದು ಸಮ್ಮರಿ ಇದೆ, ಸಮ್ಮರಿ ರಿಪೋರ್ಟು, ಅದು ಕೂಡ PDFನಲ್ಲಿ. ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ PDF ಅಂತ ಕ್ಲಿಕ್ ಮಾಡಿದರೆ PDFನಲ್ಲಿ ಡೌನ್ಲೋಡ್ ಆಗ್ತದೆ. ಸೊ ಈ ರೀತಿ ನಾವೇನು ಮಾಡಬೇಕಾಗತ್ತೆ ಅಂದರೆ, ಪ್ರತಿಯೊಂದು ರಿಪೋರ್ಟನ್ನು ನಾವೇನು ಮಾಡಬೇಕು, ಡೌನ್ಲೋಡನ್ನು ಮಾಡಿಕೊಂಡು ಪ್ರಿಂಟನ್ನು ತೆಗೆದುಕೊಂಡು DDO ಅವರು ಸೀಲ್ ಸಿಗ್ನೇಚರನ್ನು ಮಾಡಿ ಇಲ್ಲಿ ತಲುಪಿಸುವಂಥ ಕೆಲಸ ಮಾಡಬೇಕಾಗತ್ತೆ. ಬೇರೆ ಬೇರೆ ಇಲಾಖೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತಲುಪಿಸುವ ಕಾರ್ಯ ಇರ್ತದೆ. ಇಲ್ಲಿ ಶಿಕ್ಷಣ ಇಲಾಖೆ ಅಂತ ಬಂದಾಗ PO ಕಚೇರಿ ಮುಖಾಂತರ ಸಲ್ಲಿಸ್ಬೋದು. ಇನ್ನು ಬೇರೆ ಇಲಾಖೆ ಬಂದಾಗ ನಿಮಗೆ ಆಗಿರುವಂಥ ಒಂದು ಮಾರ್ಗದರ್ಶನ ಇರ್ತದೆ. ಸೊ ಈ ರೀತಿ ನಮ್ಮ ಕಚೇರಿಯಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬ ಸಿಬ್ಬಂದಿಯ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಚುನಾವಣೆ ಕರ್ತವ್ಯ ಬಹಳ ತುರ್ತು ಇರುವಂಥ ಕರ್ತವ್ಯ ಆಗಿರುತ್ತದೆ. ಸೊ ಆದಮೇಲೆ ಮುಂಬರುವ ದಿನಗಳಲ್ಲಿ ಈ ರೀತಿ ಎಲೆಕ್ಷನ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಇರ್ಬೋದು, ಅಥವಾ ಒಂದು ಗೌರ್ಮೆಂಟ್ ಸರ್ವೆಂಟ್ಸ್ಗೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ಸ್ ಇರ್ಬೋದು, ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು. ಸೊ ಈ ರೀತಿ ಇನ್ಫಾರ್ಮೇಷನ್ಸ್ ನಿಮಗೆ ಇನ್ಸ್ಟೆಂಟಾಗಿ ರೀಚ್ ಆಗಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋ ನಿಮಗೆ ಕೂಡಲೇ ರೀಚ್ ಆಗ್ತದೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.